ಓಂ ಗಣೇಶಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಜೀವನ ಜ್ಯೋತಿ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಜಗತ್ತಿನಲ್ಲಿ ಎಷ್ಟೋ ಜನ ಹುಟ್ಟುತ್ತಾರೆ, ಸಾಯ್ತಾರೆ. ಆದರೆ ಕೆಲವರು ಮಾತ್ರ ತಮ್ಮ ಸಾಧನೆಯ ಮೂಲಕ ಚರಿತ್ರೆಯಲ್ಲಿ ಅಚ್ಚಳಿಯದ ಹೆಜ್ಜೆಗುರುತುಗಳನ್ನು ಮೂಡಿಸ್ತಾರೆ. ಅಂಥವರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರೇ ಈ ಮಕರ ರಾಶಿಯವರು. ಪರ್ವತದಷ್ಟೇ ಅಚಲವಾದ, ಕಲ್ಲಿನಷ್ಟೇ ಕಠಿಣವಾದ, ಆದರೆ ಒಳಗಡೆ ಕಡಲಷ್ಟೇ ಆಳವಾದ ಪ್ರೀತಿಯನ್ನು ಅಡಗಿಸಿಟ್ಟುಕೊಂಡಿರುವ ಅದ್ಭುತ ವ್ಯಕ್ತಿತ್ವ ಮಕರ ರಾಶಿಯವರದ್ದು. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದ 10ನೇ ಮನೆಯಾಗಿರುವ ಕರ್ಮದ ಅಧಿಪತಿ ಶನಿದೇವನ ಆಳ್ವಿಕೆಗೆ ಒಳಪಟ್ಟಿರುವ ಮಕರ ರಾಶಿಯವರ ಸಂಪೂರ್ಣ ಜೀವನ ಚರಿತ್ರೆ, ಅವರ ಗುಣ, ದೌರ್ಬಲ್ಯ, ಪ್ರೀತಿ, ವೃತ್ತಿ ಮತ್ತು ಯಾರಿಗೂ ತಿಳಿಯದ ಗುಪ್ತ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ನೀವು ಮಕರ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮ್ಮ ಬದುಕಿನ ಕೈಗನ್ನಡಿಯಾಗಲಿದೆ. ಮುಂದೆ ಸಾಗುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶನಿದೇವ ಎಂದು ಬರೆಯಿರಿ ಹಾಗೂ ನಮ್ಮ ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ಮೊದಲನೇದು, ಮಕರ ರಾಶಿಯ ಮೂಲತತ್ವ ಮತ್ತು ಶನಿಯ ಪ್ರಭಾವ. ಮಕರ ರಾಶಿಯ ಸಂಕೇತ ಬೆಟ್ಟದ ಮೇಕೆ. ಈ ಮೇಕೆಯ ವಿಶೇಷತೆ ಏನೆಂದರೆ, ಅದು ಎಷ್ಟೇ ಕಡಿದಾದ ಅಪಾಯಕಾರಿ ಪರ್ವತವಾದರೂ ಅತ್ಯಂತ ನಿಧಾನವಾಗಿ ಆದ್ರ ಅಷ್ಟೇ ಭದ್ರವಾಗಿ ಹೆಜ್ಜೆ ಇಟ್ಟುತ್ತಾ ಶಿಖರವನ್ನು ತಲುಪುತ್ತದೆ. ಮಕರ ರಾಶಿಯವರ ಜೀವನವೂ ಇದೇ ರೀತಿಯಿರುತ್ತದೆ. ಇವರಿಗೆ ಯಾವುದೂ ಸುಲಭವಾಗಿ ರಾತ್ರೋರಾತ್ರಿ ಸಿಗುವುದಿಲ್ಲ. ಪ್ರತಿಯೊಂದಕ್ಕೂ ಕಠಿಣ ಪರಿಶ್ರಮ ಪಡಲೇಬೇಕು. ಇವರ ರಾಶ್ಯಾಧಿಪತಿ ಶನಿದೇವನು ನ್ಯಾಯ ಮತ್ತು ಕರ್ಮದ ದೇವತೆ. ಶನಿಯು ಇವರನ್ನು ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟು ಶುದ್ಧ ಮಾಡುವಂತೆ ಕಷ್ಟಗಳ ಬೆಂಕಿಯಲ್ಲಿ ಬೇಯಿಸಿ ಅಪ್ಪಟ ಅಪರಂಜಿಯನ್ನಾಗಿ ರೂಪಿಸುತ್ತಾನೆ. ಬಾಲ್ಯದಿಂದಲೇ ಇವರ ಮೇಲೆ ಜವಾಬ್ದಾರಿಗಳ ಬೆಟ್ಟವೇ ಇರುತ್ತದೆ. ಇತರ ಮಕ್ಕಳು ಆಟವಾಡಿಕೊಂಡಿರುವ ವಯಸ್ಸಿನಲ್ಲೇ ತಮ್ಮ ಮನೆಯ, ಕುಟುಂಬದ ಜವಾಬ್ದಾರಿಗಳನ್ನು ಹೊರಲು ಕಲಿಯುತ್ತಾರೆ. ಇವರ ಮುಖದಲ್ಲಿ ಸದಾ ಒಂದು ಗಾಂಭೀರ್ಯ ಎದ್ದು ಕಾಣುತ್ತದೆ. ಅನಗತ್ಯವಾಗಿ ಮಾತನಾಡುವುದು, ಇಲ್ಲಸಲ್ಲದ ವಿಚಾರಗಳಿಗೆ ಸಮಯ ವ್ಯರ್ಥ ಮಾಡುವುದು ಇವರಿಗೆ ಕಿಂಚಿತ್ತೂ ಇಷ್ಟವಿಲ್ಲ. ಮಾತೃಭಾಷೆಗಿಂತ ಮೌನವೇ ಇವರಿಗೆ ಹೆಚ್ಚು ಪ್ರಿಯ. ಆದರೆ ಇವರ ಮೌನವನ್ನು ದೌರ್ಬಲ್ಯ ಎಂದು ತಿಳಿದುಕೊಂಡರೆ ಅದು ಎದುರಾಳಿಯ ಅತಿ ದೊಡ್ಡ ಮೂರ್ಖತವಾಗುತ್ತದೆ. ಎರಡನೇದು, ಹೊರಗಿನಿಂದ ಕಠಿಣ, ಒಳಗಿನಿಂದ ಮೃದು. ಇವರ ಭಾವನಾತ್ಮಕ ಜಗತ್ತು. ಸಮಾಜವು ಮಕರ ರಾಶಿಯವರನ್ನು ನೋಡುವ ದೃಷ್ಟಿಕೋನವೇ ಬೇರೆ. ಇವರನ್ನು ಅನೇಕರು ಇವರಿಗೆ ಭಾವನೆಗಳೇ ಇಲ್ಲ, ಇವರು ಬರೀ ಕೆಲಸ, ಹಣ ಮತ್ತು ಅಧಿಕಾರದ ಹಿಂದೆ ಓಡುವ ಯಂತ್ರಗಳು ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಸತ್ಯ ಬೇರೆಯೇ ಇದೆ. ಮಕರ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು. ಆದರೆ ತಮ್ಮ ದೌರ್ಬಲ್ಯಗಳನ್ನು ಜಗತ್ತಿಗೆ ತೋರಿಸಲು ಇವರು ಹೆದರುತ್ತಾರೆ. ಯಾರಾದರೂ ತಮ್ಮನ್ನು ಉಪಯೋಗಿಸಿಕೊಂಡು ಮೋಸ ಮಾಡಬಹುದು ಎಂಬ ಆತಂಕ ಸದಾ ಇವರನ್ನು ಕಾಡುತ್ತಿರುತ್ತದೆ. ಹಾಗಾಗಿ ಒಂದು ಭದ್ರವಾದ ಕೋಟೆಯನ್ನು ತಮ್ಮ ಸುತ್ತ ಕಟ್ಟಿಕೊಂಡು ಹೊರಗಿನವರಿಗೆ ಕಠಿಣವಾಗಿ ಕಾಣುತ್ತಾರೆ. ಪ್ರೀತಿಯ ವಿಚಾರಕ್ಕೆ ಬಂದರೆ ಇವರಷ್ಟು ನಿಷ್ಠಾವಂತರು ಜಗತ್ತಿನಲ್ಲಿ ಸಿಗುವುದು ಕಷ್ಟ. ಇವರು ಸಿನಿಮಾಗಳಲ್ಲಿ ತೋರಿಸುವಂತೆ ರಸ್ತೆಯಲ್ಲಿ ನಿಂತು ಪ್ರೀತಿ ನಿವೇದನೆ ಮಾಡುವುದರಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ದಿನಕ್ಕೆ 100 ಬಾರಿ ಹೇಳುವ ಅಭ್ಯಾಸವೂ ಇವರಿಗಿಲ್ಲ. ಬದಲಾಗಿ ತಮ್ಮ ಸಂಗಾತಿಗೆ ಆರ್ಥಿಕ ಭದ್ರತೆ ಒದಗಿಸುವುದು, ಅವರಿಗೆ ನೆಮ್ಮದಿಯ ಜೀವನ ಕಲ್ಪಿಸುವುದು, ಅವರ ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡುವುದನ್ನೇ ತಮ್ಮ ಪ್ರೀತಿಯ ಅಭಿವ್ಯಕ್ತಿ ಎಂದು ನಂಬಿದವರಿವರು. ಇವರ ಪ್ರೀತಿ ಕೃತಿಯಲ್ಲಿರುತ್ತದೆ, ಹೊರತು ಕೇವಲ ಮಾತಿನಲ್ಲಿರುವುದಿಲ್ಲ. 3. ಸ್ನೇಹ ಮತ್ತು ವಿಶ್ವಾಸದ್ರೋಹದ ವಿರುದ್ಧ ಇವರ ನಿಲುವು. ಮಕರ ರಾಶಿಯವರ ಸ್ನೇಹಿತರ ಬಳಗ ಬಹಳ ಚಿಕ್ಕದಾಗಿರುತ್ತದೆ. 100 ಜನರ ಗುಂಪಿನಲ್ಲಿ ನಿಲ್ಲುವುದಕ್ಕಿಂತ ನಂಬಿಕೆಗೆ ಅರ್ಹರಾದ 2 ಸ್ನೇಹಿತರೊಂದಿಗೆ ಇರುವುದು ಇವರಿಗೆ ಹೆಚ್ಚು ಇಷ್ಟ. ಯಾರು ಬೇಕಾದರೂ ಇವರ ಸ್ನೇಹಿತರಾಗಲು ಸಾಧ್ಯವಿಲ್ಲ. ಇವರ ನಂಬಿಕೆ ಗಳಿಸಲು ವರ್ಷಗಳೇ ಬೇಕಾಗಬಹುದು. ಆದರೆ ಒಮ್ಮೆ ಇವರು ನಿಮ್ಮನ್ನು ಸ್ನೇಹಿತರೆಂದು ಒಪ್ಪಿಕೊಂಡಲೇ ನಿಮ್ಮ ಕಷ್ಟದ ಸಮಯದಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ. ಮಕರ ರಾಶಿಯವರನ್ನು ನೀವು ಒಮ್ಮೆ ಮೋಸ ಮಾಡಿದರೆ ಅಥವಾ ಇವರ ವಿಶ್ವಾಸಕ್ಕೆ ದ್ರೋಹ ಬಗೆದರೆ ಮುಗಿಯಿತು. ಇವರು ಎಂದಿಗೂ ನಿಮ್ಮನ್ನು ಕ್ಷಮಿಸುವುದಿಲ್ಲ. ದ್ರೋಹ ಮಾಡಿದವರನ್ನು ತಮ್ಮ ಜೀವನದಿಂದ ನಿರ್ದಾಕ್ಷಣ್ಯವಾಗಿ ಕಿತ್ತು ಬಿಸಾಕುವ ಕಠೋರ ಮನಸ್ಸು ಇವರಿಗಿದೆ. ದ್ವೇಷವನ್ನು ಬಹಳಕಾಲ ಮನಸ್ಸಿನಲ್ಲಿಟ್ಟುಕೊಳ್ಳುವ ಇವರು ತಮಗೆ ನೋವು ಮಾಡಿದವರ ಮುಖವನ್ನು ಮತ್ತೆ ನೋಡಲು ಎಂದಿಗೂ ಬಯಸುವುದಿಲ್ಲ. 4. ವೃತ್ತಿಜೀವನ, ಮಹತ್ವಾಕಾಂಕ್ಷೆ ಮತ್ತು ಹಣಕಾಸು ನಿರ್ವಹಣೆ. ಮಕರ ರಾಶಿಯವರು ಹುಟ್ಟು ನಾಯಕರು. ಜ್ಯೋತಿಷ್ಯದಲ್ಲಿ 10ನೇ ಮನೆಯು ವೃತ್ತಿ, ಕರ್ಮ ಮತ್ತು ಅಧಿಕಾರವನ್ನು ಸೂಚಿಸುತ್ತದೆ. ಆದ್ದರಿಂದ ಇವರಿಗೆ ಕೆಲಸವೆಂದರೆ ದೇವರ ಸಮಾನ. ಎಷ್ಟೇ ಕಷ್ಟವಾದರೂ ತಾವು ವಹಿಸಿಕೊಂಡ ಕೆಲಸವನ್ನು ನಿಗದಿತ ಸಮಯದೊಳಗೆ ಅತ್ಯಂತ ಅಚ್ಚುಕಟ್ಟಾಗಿ ಮುಗಿಸುವ ಛಲ ಇವರದ್ದಾಗಿರುತ್ತದೆ.
ರಾಜಕೀಯ, ಕಾನೂನು ವ್ಯವಸ್ಥೆ, ಉನ್ನತ ಆಡಳಿತಾತ್ಮಕ ಹುದ್ದೆಗಳು, ಐಎಎಸ್, ಐಪಿಎಸ್, ಹಣಕಾಸು ಸಂಸ್ಥೆಗಳು, ಇಂಜಿನಿಯರಿಂಗ್ ಮತ್ತು ಕಟ್ಟಡ ನಿರ್ಮಾಣ ಕ್ಷೇತ್ರಗಳಲ್ಲಿ ಇವರು ಅದ್ಭುತ ಯಶಸ್ಸನ್ನು ಸಾಧಿಸುತ್ತಾರೆ. ಬೇರೆಯವರ ಕೈಕೆಳಗೆ ಕೆಲಸ ಮಾಡುವುದಕ್ಕಿಂತ ತಾವೇ ಒಂದು ವ್ಯವಸ್ಥೆಯನ್ನು ಕಟ್ಟಿ ಆಳುವ ಗುಣ ಇವರಲ್ಲಿದೆ. ಕೆಲಸದ ವಿಚಾರದಲ್ಲಿ ಇವರು ರಾಜಿ ಮಾಡಿಕೊಳ್ಳುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರು ಅತ್ಯಂತ ಜಾಗರೂಕರು. ದುಡ್ಡಿನ ನಿಜವಾದ ಬೆಲೆ ಇವರಿಗೆ ಗೊತ್ತಿರುತ್ತದೆ, ಏಕೆಂದರೆ ಪ್ರತಿಯೊಂದು ರೂಪಾಯಿಯನ್ನೂ ಇವರು ತಮ್ಮ ಬೆವರಿನಿಂದ ಸಂಪಾದಿಸಿರುತ್ತಾರೆ. ಶೋಕಿಗಾಗಿ, ಇತರರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ಅನಗತ್ಯ ಖರ್ಚು ಮಾಡುವುದು ಇವರ ಜಾಯಮಾನವಲ್ಲ. ಉಳಿತಾಯ ಮಾಡುವುದು, ಉತ್ತಮ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದು ಮತ್ತು ತಮ್ಮ ಮುಂದಿನ ಪೀಳಿಗೆಗೆ ಆರ್ಥಿಕ ಭದ್ರತೆಯನ್ನು ನಿರ್ಮಿಸುವುದು ಇವರ ಮುಖ್ಯ ಗುರಿಯಾಗಿರುತ್ತದೆ. ಕೆಲವರು ಇವರನ್ನು ಜಿಪುಣರು ಎಂದು ಕರೆದರೂ ವಾಸ್ತವದಲ್ಲಿ ಇವರು ಭವಿಷ್ಯದ ದೃಷ್ಟಿಯುಳ್ಳ ಜಾಣರಷ್ಟೇ. 5. ಮಕರ ರಾಶಿಯವರ ದೌರ್ಬಲ್ಯಗಳು ಹಾಗೂ ಎದುರಿಸುವ ಸವಾಲುಗಳು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಕಾರಾತ್ಮಕ ಗುಣಗಳ ಜೊತೆಗೆ ನಕಾರಾತ್ಮಕ ಅಂಶಗಳೂ ಇರುತ್ತವೆ. ಮಕರ ರಾಶಿಯವರ ಅತಿದೊಡ್ಡ ದೌರ್ಬಲ್ಯವೆಂದರೆ ಅವರ ಹಠಮಾರಿ ಸ್ವಭಾವ. ತಾವು ಅಂದುಕೊಂಡಿದ್ದೇ ಸರಿ, ತಮ್ಮ ನಿರ್ಧಾರವೇ ಅಂತಿಮ ಎಂಬ ಭಾವನೆ ಕೆಲವೊಮ್ಮೆ ಇವರಿಗೆ ಮುಳುವಾಗುತ್ತದೆ. ಇತರರ ಸಲಹೆಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಇವರಿಗೆ ಕಡಿಮೆ. ಅಲ್ಲದೆ ಕೆಲಸದ ಮೇಲಿನ ಅತಿಯಾದ ಗೀಲಿನಿಂದ ಇವರು ತಮ್ಮ ವೈಯಕ್ತಿಕ ಜೀವನ, ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಇದರಿಂದಾಗಿ ಕೌಟುಂಬಿಕ ಜೀವನದಲ್ಲಿ ಬಿರುಕು ಮೂಡುವ ಸಾಧ್ಯತೆಗಳಿರುತ್ತವೆ. ಇವರ ಸಂಗಾತಿಯು ನೀವು ನನಗೆ ಸಮಯವೇ ಕೊಡುವುದಿಲ್ಲ ಎಂದು ದೂರಡುವುದು ಸಾಮಾನ್ಯ. ಶನಿಯ ಪ್ರಭಾವವಿರುವುದರಿಂದ ಆಗಾಗ ಇವರನ್ನು ನಿರಾಶಾವಾದ, ಪೆಸಿಮಿಸಂ ಆವರಿಸಿಕೊಳ್ಳುತ್ತದೆ. ಎಲ್ಲವೂ ಸರಿಯಾಗಿದ್ದರೂ ಮುಂದೆ ಏನಾದರೂ ಕೆಟ್ಟದ್ದಾಗಬಹುದೇನೋ ಎಂಬ ಅಜ್ಞಾತ ಭಯ ಇವರ ಮನಸ್ಸನ್ನು ಕಾಡುತ್ತಿರುತ್ತದೆ. 6. ಆರೋಗ್ಯದ ಸ್ಥಿತಿಗತಿ ಮತ್ತು ಮುನ್ನೆಚ್ಚರಿಕೆಗಳು. ಜ್ಯೋತಿಷ್ಯದ ಪ್ರಕಾರ ಶನಿದೇವನು ಮನುಷ್ಯನ ದೇಹದ ಮೂಳೆಗಳು, ಹಲ್ಲು, ಕೀಲುಗಳು ಮತ್ತು ಚರ್ಮವನ್ನು ನಿಯಂತ್ರಿಸುತ್ತಾನೆ. ಹಾಗಾಗಿ ಮಕರ ರಾಶಿಯವಳು ತಮ್ಮ ಈ ಅಂಗಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ವಯಸ್ಸಾದಂತೆ ಮಂಡಿ ನೋವು, ಕೀಲು ನೋವು, ಹಲ್ಲಿನ ಸಮಸ್ಯೆಗಳು ಮತ್ತು ಚರ್ಮದ ಒಳಗಿವಿಕೆ ಇವರನ್ನು ಬಾಧಿಸಬಹುದು. ಮಾನಸಿಕ ಒತ್ತಡವೇ ಇವರ ಅರ್ಧ ಕಾಯಿಲೆಗಳಿಗೆ ಮೂಲ ಕಾರಣ. ಕೆಲಸದ ಒತ್ತಡದಿಂದಾಗಿ ಸರಿಯಾಗಿ ನಿದ್ರೆ ಮಾಡದಿರುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು ಇವರ ಆರೋಗ್ಯವನ್ನು ಕೆಡಿಸುತ್ತದೆ. ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನು ಸೇವಿಸುವುದು, ನಿಯಮಿತವಾಗಿ ಯೋಗ ಅಥವಾ ವಾಕಿಂಗ್ ಮಾಡುವುದು ಇವರಿಗೆ ಅತ್ಯಗತ್ಯ. ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆಯೂ ದಿನದಲ್ಲಿ ಕನಿಷ್ಠ 1 ಗಂಟೆಯಾದರೂ ತಮ್ಮ ಆರೋಗ್ಯಕ್ಕಾಗಿ ಮೀಸಲಿಡಲೇಬೇಕು. 7. ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿಗಾಗಿ ಮಹತ್ವದ ಸಲಹೆಗಳು. ಮಕರ ರಾಶಿಯವರೇ, ನೀವು ಯಶಸ್ಸನ್ನು ಸಾಧಿಸುವಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಆ ಯಶಸ್ಸಿನ ಜೊತೆಗೆ ನೆಮ್ಮದಿಯನ್ನು ಕಂಡುಕೊಳ್ಳಲು ಕೆಲವು ಬದಲಾವಣೆಗಳು ಅಗತ್ಯ. 1. ಸಮತೋಲನ ಕಾಯ್ದುಕೊಳ್ಳಿ. ಕೇವಲ ಹಣ ಮತ್ತು ಕೆಲಸವೇ ಜೀವನವಲ್ಲ. ನಿಮ್ಮ ಕುಟುಂಬದೊಂದಿಗೆ, ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಿರಿ. ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸ್ಪಷ್ಟವಾದ ಗೆರೆ ಎಳೆಯಿರಿ. 2. ಭಾವನೆಗಳನ್ನು ಹಂಚಿಕೊಳ್ಳಿ. ಎಲ್ಲವನ್ನೂ ನಿಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗಬೇಡಿ. ನೀವು ನಂಬುವ ವ್ಯಕ್ತಿಗಳ ಬಳಿ ನಿಮ್ಮ ನೋವುಗಳನ್ನು ಹಂಚಿಕೊಳ್ಳಿ. ಇದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. 3. ನಗಲು ಕಲಿಯಿರಿ. ಜೀವನವನ್ನು ಯಾವಾಗಲೂ ಅತಿಯಾದ ಗಂಭೀರತೆಯಿಂದ ನೋಡಬೇಡಿ. ಸಣ್ಣ ಸಣ್ಣ ಕ್ಷಣಗಳನ್ನು ಆನಂದಿಸಲು ಕಲಿಯಿರಿ. 4. ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ. ಎಲ್ಲರೂ ನಿಮ್ಮಂತೆ ಪರಿಪೂರ್ಣರಾಗಿರಲು ಸಾಧ್ಯವಿಲ್ಲ. ಇತರರ ಸಣ್ಣಪುಟ್ಟ ತಪ್ಪುಗಳನ್ನು ಕ್ಷಮಿಸುವುದನ್ನು ಕಲಿಯಿರಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. 8. ಶನಿದೇವನ ಕೃಪೆಗೆ ಪಾತ್ರವಾಗಲು ಸರಳ ಪರಿಹಾರಗಳು. ನಿಮ್ಮ ಜೀವನದ ಅಡೆತಡೆಗಳು ನಿವಾರಣೆಯಾಗಲು ಮತ್ತು ಮನಸ್ಸಿಗೆ ಅಖಂಡ ಶಾಂತಿ ದೊರೆಯಲು ಕೆಲವು ಸರಳ ಪರಿಹಾರಗಳನ್ನು ಮಾಡುವುದು ಉತ್ತಮ. 1. ಪ್ರತಿ ಶನಿವಾರ ಶನಿದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ. 2. ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದಂದು ಜಪಿಸಿ. 3. ಶನಿದೇವನಿಗೆ ಕರ್ಮ ಮತ್ತು ಶ್ರಮ ಎಂದರೆ ಬಹಳ ಪ್ರೀತಿ. ಆದ್ದರಿಂದ ಕಷ್ಟಪಡುವ ಕಾರ್ಮಿಕರಿಗೆ, ವಯಸ್ಸಾದ ವೃದ್ಧರಿಗೆ, ಅನಾಥರಿಗೆ ನಿಮ್ಮ ಕೈಯಾದಷ್ಟು ಸಹಾಯ ಮಾಡಿ ಅನ್ನದಾನ ಮಾಡಿ. ಇದರಿಂದ ಶನಿದೇವನು ಅತ್ಯಂತ ಪ್ರಸನ್ನನಾಗುತ್ತಾನೆ ಮತ್ತು ನಿಮ್ಮ ಎಲ್ಲಾ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ. ಕೊನೆಯ ಮಾತು. ಮಕರ ರಾಶಿಯವರು ಹೊರಗಿನಿಂದ ಎಷ್ಟೇ ಕಠಿಣವಾಗಿ ಕಾಣಿದರೂ ಅವರ ಹೃದಯದಲ್ಲಿ ಒಂದು ಸುಂದರವಾದ, ಪಾರದರ್ಶಕವಾದ, ಜವಾಬ್ದಾರಿಯುತವಾದ ಪ್ರಪಂಚವಿದೆ.
ಇವರನ್ನು ಅರ್ಥ ಮಾಡಿಕೊಂಡರೆ ಇವರಷ್ಟು ಉತ್ತಮವಾದ ಮಾರ್ಗದರ್ಶಕರು, ಸ್ನೇಹಿತರು ಮತ್ತು ಜೀವನ ಸಂಗಾತಿ ಮತ್ತೊಬ್ಬರಿಲ್ಲ. ಶೂನ್ಯದಿಂದ ಸಾಮ್ರಾಜ್ಯವನ್ನು ಕಟ್ಟುವ ತಾಕತ್ತು ಇವರ ರಕ್ತದಲ್ಲೇ ಇದೆ. ನಿಮ್ಮ ಜೀವನದ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಮಕರ ರಾಶಿಯ ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಜ್ಯೋತಿಷ್ಯ, ವಾಸ್ತು ಮತ್ತು ಜೀವನಕ್ಕೆ ಸಂಬಂಧಿಸಿದ ಅದ್ಭುತವಾದ ಮಾಹಿತಿಗಳಿಗಾಗಿ ನಮ್ಮ ಜೀವನ ಜ್ಯೋತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಜೈ ಶನಿದೇವ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ಕಾಳಜಿ ವಹಿಸಿ. ಧನ್ಯವಾದಗಳು. ಶುಭವಾಗಲಿ.